ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗಿರುತ್ತದೆ. ಅರಿಸ್ಟಾಟಲ್ ಹೇಳಿದ ಈ ಮಾತು ನೂರಕ್ಕೆ ನೂರು ಸತ್ಯ. ಎಲ್ಲೂರು ಗ್ರಾಮದ ಅದಮಾರಿನ ಹಿಂದೂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ಪ್ರಾಕ್ತನ ವಿದ್ಯಾರ್ಥಿಯಾದ ನಾನು ಈ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಸಂಭ್ರಮದ ಸವಿನೆನಪಿಗೆ ಹೊರತರುವ ಹೊತ್ತಗೆಯಲ್ಲಿ ಅನುಭವದ ಅವಿಸ್ಮರಣೀಯ ಕ್ಷಣಗಳನ್ನು ಮೆಲುಕು ಹಾಕಲು ಬಹಳ ಸಂತೋಷಪಡುತ್ತೇನೆ. ನಾನು ಬಾಲ್ಯದಲ್ಲಿ ಕಲಿತ ಈ ಶಾಲೆಯು ನನ್ನ ಜೀವನದ ಮೇಲೆ ಬಹಳಷ್ಟು ಪ್ರಭಾವ ಬೀರಿರುವುದರಿಂದ ಇಂದು ನಾನು ಮಣಿಪಾಲದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಉಪಪ್ರಾಂಶುಪಾಲನಾಗಿ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಯಿತು. ಆದರೆ ನನ್ನ ತಂದೆ ಕೇಂದ್ರ ಸರ್ಕಾರಿ ನೌಕರರಾಗಿದ್ದು ಅನೇಕ ಬಾರಿ ವರ್ಗಾವಣೆಯಾಗಿರುವ ಕಾರಣ 5 ಮತ್ತು 7ನೇ ತರಗತಿ ಮಾತ್ರ ಈ ಶಾಲೆಯಲ್ಲಿ ಓದಲಷ್ಟೇ ನನಗೆ ಸಾಧ್ಯವಾಗಿರುವುದು ಬೇಸರದ ಸಂಗತಿ. ಶಾಲೆಯ ಅತ್ಯುತ್ತಮ ಶಿಕ್ಷಕವೃಂದ ಕ್ರಿಯಾತ್ಮಕ ಪಾಠ ಪ್ರವಚನದೊಂದಿಗೆ ನನ್ನನ್ನು ಶಿಸ್ತಿನ ಸಿಪಾಯಿಯನ್ನಾಗಿ ಮಾಡಿದ್ದಲ್ಲದೆ ಮಾತೃ ಹೃದಯದಿಂದ ಧನಾತ್ಮಕ ಚಿಂತನೆಯನ್ನು ಮನದೊಳಗೆ ತುಂಬಿಸಿತು. ಮಾವಿನ ಮರದಡಿಯಲ್ಲಿ ಕಲಿತ ಪಾಠ, ಶಾಲೆಯ ಹಿಂದಿನ ಜಗಲಿಯಲ್ಲಿ ಕುಳಿತು ಮಾಡಿದ ಊಟ, ಶಾಲೆಯ ಸುತ್ತ ಸುತ್ತಿ ಆಡಿದ ಕಳ್ಳ ಪೊಲೀಸ್ ಆಟ ಹಾಗೂ ಸಂಜೆ ಶಾಲೆಯ ಗಂಟೆ ಬಾರಿಸಿದಾಗ ಮನೆಗೆ ಓಡಿದ ಓಟ ಇಂದಿಗೂ ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚೊತ್ತಿದೆ. ಈಗ ಮರಳಿ ಬಾ ಎಂದರೆ ಬಾರದೇ ಇರುವ ಆ ಬಾಲ್ಯ ಅಂದು ನನಗೆ ಜೀವನೋತ್ಸಾಹ ತುಂಬುತ್ತಿತ್ತು. ನಮಗೆಲ್ಲ ಶಾಲೆಯ ಗಂಟೆ ಬಾರಿಸುವ ಕಾತುರತೆ. ಆದರೆ ಏನು ಮಾಡೋಣ, ಆ ಹಕ್ಕು ತುಂಬಾ ಎತ್ತರದ ಹುಡುಗನ ಪಾಲಾಗುತ್ತಿತ್ತು. ಮಾವಿನ ಮರಕ್ಕೆ ಕಲ್ಲು ಹೊಡೆದು ಮಾವಿನ ಹಣ್ಣು ತಿಂದು ಬಾಲ್ಯವನ್ನು ಅನುಭವಿಸಿ ಜಿಂಕೆ ಎತ್ತೆ ಜಿಗಿಯುತ್ತಾ ನನ್ನ ಪ್ರಾಥಮಿಕ ಶಿಕ್ಷಣ ಈ ಸಂಸ್ಥೆಯಲ್ಲಿ ಖುಷಿಯಿಂದ ಪೂರ್ಣವಾಯಿತು. ನಾನು ಮಾತ್ರ ಅಲ್ಲದೆ ನನ್ನ ಸಹೋದರಿಯರು ಹಾಗೂ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾದ ಡಾಕ್ಟರ್ ಸರ್ವೇಶ ಆಳ್ವ ದಂತವೈದ್ಯೆಯಾಗಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದರೆ, ಇನ್ನೋರ್ವ ಸಹೋದರಿ ಡಾಕ್ಟರ್ ಶ್ವೇತಾ ಶೆಟ್ಟಿ PhD ಮಾಡಿ ಕುವೈಟ್ನಲ್ಲಿ ಬದುಕು ಕಟ್ಟಿಕೊಂಡಿರುವ ಹೆಗ್ಗಳಿಕೆ ನಮ್ಮದು. ಒಂದು ಗ್ರಾಮ ಎಷ್ಟು ಅಭಿವೃದ್ಧಿಯಾಗಿದೆ ಎಂದು ತಿಳಿಯುವುದು ಅಲ್ಲಿನ ವಿದ್ಯಾಸಂಸ್ಥೆಯಿಂದಂತೆ. ಒಂದು ಕಾಲದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರನ್ನವನ್ನಿತ್ತ ಈ ವಿದ್ಯಾಸಂಸ್ಥೆ 100 ವರ್ಷ ಪೂರೈಸಿದೆ ಎನ್ನುವ ಸಂತಸದೊಂದಿಗೆ ಪ್ರಸ್ತುತ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕುಸಿತ ಕಂಡು ಬೇಸರವಿದೆ. ಅದೆಷ್ಟೋ ಪ್ರತಿಭಾ ಸಂಪನ್ನರನ್ನು, ವೈದ್ಯರನ್ನು, ವಕೀಲರನ್ನು, ಅಧ್ಯಾಪಕರನ್ನು, ವಿಜ್ಞಾನಿಗಳನ್ನು, ಎಂಜಿನಿಯರ್ಗಳನ್ನು, ಉದ್ಯಮಿಗಳನ್ನು ಸೃಷ್ಟಿಸಿದ ಈ ಸಂಸ್ಥೆ ಮುಚ್ಚಿ ಹೋಗಬಾರದೆಂಬ ಹಂಬಲ ನನ್ನದು. ಸರ್ಕಾರದ ಹೆಚ್ಚಿನ ಅನುದಾನವಿಲ್ಲದಿದ್ದರೂ ಕೊಡುಗೈದಾನಿಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಇಲ್ಲಿಯವರೆಗೆ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಬಂದ ಆಡಳಿತ ಮಂಡಳಿಗೆ ನನ್ನ ವಿಶೇಷ ಕೃತಜ್ಞತೆ. ಕಳೆದ 100 ವರ್ಷಗಳಿಂದ ಜ್ಞಾನಗಂಗೆಯನ್ನು ಹರಿಸಿದ ನನ್ನ ಶಾಲೆ ಬತ್ತಿ ಹೋಗಬಾರದು, ನಿರಂತರ ಪ್ರವಹಿಸುತ್ತಿರಬೇಕು. ನಾನು ಕಲಿತ ಈ ವಿದ್ಯಾದೇಗುಲ ಹೆಚ್ಚಿನ ಚೈತನ್ಯ ಪಡೆದು ಮುಂದೆಯೂ ಜಗಮಗಿಸುವುದರೊಂದಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಾಳಿನಲ್ಲಿ ಜ್ಞಾನದ ಪ್ರಣತಿ ನಿತ್ಯ ಬೆಳಗುವಂತಾಗಲಿ ಎನ್ನುವುದು ನನ್ನ ಆಶಯ. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಶರತ್ ಆಳ್ವ, ಪುಚ್ಚೊಟ್ಟುಬೀಡು, ಯರ್ಮಾಳು.